ಹಲೋ, ದಿಕ್ತಿ ಅವರೇ, ಚೆನ್ನಾಗಿದ್ದೀರಾ? ಹ್ಞೂ 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 ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಮದ್ವೆ ತಯಾರಿ ಎಲ್ಲ ಚೆನ್ನಾಗಾಗ್ತಿದ್ಯಾ? ಹಾ, ನಮ್ಮನೇಲಿ ಎಲ್ಲ ಚೆನ್ನಾಗಿ ನಡೀತಿದೆ. ಅಲ್ಲಿ ನಿಮ್ ಮನೇಲಿ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ? ಮನೆ ತುಂಬಾ ಜನ ನೆಂಟ್ರೆಲ್ಲ ಕೋಣೆ ಸೇರ್ಕೊಂಡು ನಿಮ್ ಸೊಸೆನ್ ರೇಗಿಸ್ತಾ ಇದಾರೆ. ಏನೇ ನನ್ ಮಂಚದ ಮೇಲೆ ಕೂತಿದ್ಯಾ? ಮರ್ತೋಯ್ತಾ ಚಾಲೆಂಜ್ ಅಲ್ಲಿ ಸೋತಿರೋದು? ಇದು ನನ್ ಮಂಚ, ನಿನ್ ಚಾಪೆ ರೆಡಿ ಆಗಿದೆ, ಹೋಗ್ ದಬಾಕೋ. ಕುತ್ಕೋ. ಏನು ಯಾವಾಗ್ಲೂ ಕಾಲ್ ಕೆರ್ಕೊಂಡು ನನ್ ಜೊತೆ ಜಗಳ ಮಾಡ್ತಿದ್ದವಳು ಇವಾಗ ಹೋಗು ಅಂದ ತಕ್ಷಣ ಹೋಗ್ತಿದ್ಯಾ? ಏನಾಯ್ತು? ಏನೂ ಇಲ್ಲ. ನಿನ್ನೀ ಮೂತಿಗೆ ಇಷ್ಟು ಇನೋಸೆಂಟ್ ಎಕ್ಸ್ಪ್ರೆಷನ್ ಎಲ್ಲ ಸೂಟ್ ಆಗಲ್ವೇ? ಒಳ್ಳೆ ಹೆಂಗಿದ್ಯಾ ಗೊತ್ತಾ? ಆಟಮ್ ಬಾಂಬ್ಗೆ ನೆಗಡಿ ಬಂದ್ರೆ ಹೆಂಗಿರುತ್ತಲ್ಲ ಹಂಗಿದ್ಯಾ. ಏನಾಯ್ತು ಅಂತ ನಾಟಕ ಮಾಡಿದೆ ಬೊಗಳು. ನಾನ್ ಏನೇ ಮಾಡಿದ್ರು ನಿಂಗ್ ನಾಟಕ ಅಂತಾನೆ ಅನ್ಸುತ್ತೆ. ನನ್ ಬೇಜಾರ್ ನನಗೆ ಬಿಟ್ಬಿಡು. ಓ, ಭೂತದ ಬಾಯಲ್ಲಿ ಭಗವದ್ಗೀತೆ. ಮ್ಯಾಟ್ರ್ ಇಷ್ಟೊಂದು ಸೀರಿಯಸ್ ಆಗಿದೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್, ಐ ಗೆಸ್. ಸೊ ಏನಾಯ್ತು ಅಂತ ಹೇಳು. ಇವತ್ತು ಮಾಧವ್ ಭಾವನ್ ಮದ್ವೆಗೋಸ್ಕರ ಎಲ್ರು ಸಹಾಯ ಮಾಡ್ಬೇಕಾದ್ರೆ ನಾನು ಮಾಡ್ಬೇಕು ಅಂತ ತುಂಬಾ ಅನ್ಸ್ತಾ ಇತ್ತು. ಆದ್ರೆ ನನ್ ಕೈಲಿ ಏನು ಮಾಡಕ್ಕಾಗಿಲ್ಲ. ನಂಗೆ ಎಷ್ಟು ಗಿಲ್ಟ್ ಆಗ್ತಿದೆ ಗೊತ್ತಾ? ಮಾವ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿರ್ಬೋದಲ್ವಾ? ಏಯ್ ಕೋತಿ, ಅಪ್ಪ ಏನಾದ್ರು ದುಡ್ಡು ಕೊಡಿ ಅಂತ ಯಾರ ಹತ್ರ ಏನಾದ್ರು ಕೇಳಿದ್ರಾ? ಅವ್ರು ಯಾರ ಹತ್ರನು ₹1 ಕೈ ಚಾಚಲ್ಲ. ಆದ್ರೂ ನಮ್ ಕೈಲಾದಷ್ಟು ನಾವು ಹೆಲ್ಪ್ ಮಾಡಕ್ ಹೋದ್ವಿ, ಅವ್ರು ತಗೊಳಲ್ಲ. ಅವ್ರು ತಗೊಂಡಿಲ್ಲ ನಿಜ, ಆದ್ರೆ ಎಲ್ರು ಅವ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ನಾನು ಏನು ಮಾಡಿಲ್ವಲ್ಲ. ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಕರಿಬೇಕು, ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದೀಯ ನೀನು? ಅಪ್ಪ ಆಗ್ಲಿ ನಮ್ಮ ಮನೇಲಿ ಯಾರೇ ಆಗಿರ್ಲಿ, ಯಾರು ಏನು ಅನ್ಕೊಳಲ್ಲ, ವರಿ ಮಾಡ್ಕೋಬೇಡ ನೀನು. ಇಷ್ಟಕ್ಕೂ ನಿನ್ ಕಾಂಟ್ರಿಬ್ಯೂಷನ್ ನನ್ನಲ್ಲೇ ಸೇರಿದೆ ಅಂತ ಅನ್ಕೊಂಡು ನಾನು ದುಡ್ಡು ಕೊಡಕ್ ಹೋಗ್ಲಿಲ್ವಾ? ನಿಂದು ನನ್ನ ಹತ್ರನೇ ಇದೆ ಅಂತ ಅನ್ಕೊಂಬಿಡು. ಒಂದ್ ತಿಳ್ಕೊ, ನಾನ್ ಕೊಟ್ರೆ ನೀನು ಕೊಟ್ಟಂಗೆ. ಇಷ್ಟು ಚಿಕ್ಕ ವಿಷಯಕ್ಕೆ ಮೂತಿನ ಚಿಕ್ಕದ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರ? ಒಂದ್ ವಿಷಯ ಏನು ಅಂತ ಅಂದ್ರೆ, ನಮ್ಮ ಅಣ್ಣನ ಮದುವೆಗೆ ಹೆಲ್ಪ್ ಮಾಡ್ಬೇಕು ಅಂತ ನಿನ್ಗನ್ಸ್ತಲ್ಲ, ಅದು ಇಂಪಾರ್ಟೆಂಟ್. ಸರಿ, ಟೈಮ್ ಆಯ್ತು, ಹೋಗ್ ಮಲ್ಕೋ. ಎಲ್ಲಿ ಇರೋ ನಿಮಿಷ. ತಗೋ. ಏನ್ ನೋಡ್ತಿದ್ಯಾ? ತಗೋ. ಅಲ್ಲ ಕಾಡ್ಪಾಪ, ಎಲ್ರು ಮದ್ವೆ ಕಾಂಟ್ರಿಬ್ಯೂಟ್ ಮಾಡ್ತಿದಾರೆ ಅಂತ ನಾನೋಗಿ ₹200 ಕೊಟ್ರೆ ಎಲ್ಲ ನಗಾಡ್ಬಿಡಲ್ವಾ? ಏಯ್ ಲೂಸು, ಇದನ್ನೇನಾದ್ರೂ ನೀನು ಮದ್ವೆ ಕಾಂಟ್ರಿಬ್ಯೂಷನ್ ಅಂತ ಕೊಟ್ರೆ ಮನೆಯವರೆಲ್ಲ ಪಕ 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 ಅಂತ ನಕ್ಬಿಡ್ತಾರೆ. ಆಗ್ಲೇ ಖರ್ಚಿಗೆ ಕಾಸಿಲ್ಲ ಅಂದಲ್ಲ, ಅದಕ್ಕೆ ಖರ್ಚಿಗೆ ಕಾಸು ಕೊಟ್ಟಿದ್ದೀನಿ. ಇನ್ನೂ ಏನಾದ್ರೂ ಬೇಕು ಅಂದ್ರೆ ಕೇಳು. ಸರಿ, ಹೋಗ್ ಮಲ್ಕೋ. ಪೂಜೆ ಎಲ್ಲ ಚೆನ್ನಾಗಾಯ್ತಲ್ಲ? ಏನ್ ಗೊತ್ತಾ ಮಾಧ್ವ, ಕೆಲವರು ಫ್ರೆಂಡ್ಶಿಪ್ ಅಂತ ಬರೀ ಬಾಯ್ ಮಾತಿಗಷ್ಟೇ ಹೇಳ್ತಿರ್ತಾರೆ, ಆದ್ರೆ ನಿಜವಾಗ್ಲೂ ಅವ್ರ ಮನ್ಸಲ್ಲಿ ಯಾವ ಫೀಲಿಂಗ್ಸೇ ಇರಲ್ಲ. ಯಾಕೆ ಸುಕನ್ಯಾ, ಯಾರನ್ನ ಬೈಕೋತಾ ಇದ್ಯಾ? ಇನ್ಯಾರನ್ನ? ನಿನ್ನೆ. ನನ್ನನ್ನ? ನಾನೇನ್ ಮಾಡ್ದೆ? ಇನ್ನೇನ್ ಮತ್ತೆ, ನಿನಗೆ ಆಕ್ಸಿಡೆಂಟ್ ಆಗಿ ಕಾಲ್ಗೆ ಇಷ್ಟೊಂದು ಪೆಟ್ಟಾಗಿದೆ, ನನಗೊಂದ್ ಮಾತ್ ಹೇಳ್ಬೇಕು ಅಂತೂ ಅನ್ಸಿಲ್ವಾ ನಿನ್ಗೆ? ಹೌದಲ್ಲ, ಸಾರಿ. ನೀನ್ ಈ ತರ ಎಲ್ಲ ಸಾರಿ ಕೇಳ್ಬೇಡ. ಯಾಕೆ? ನೀನ್ ಇಷ್ಟ್ ಮುದ್ದಾಗ್ ಸಾರಿ ಕೇಳಿದ್ರೆ ಇರೋ ಕೋಪ ಎಲ್ಲ ಹೋಗಿ ನಿನಗ್ ಕ್ಷಮಿಸ್ಬಿಡ್ಬೇಕು ಅಂತ ಅನ್ಸುತ್ತೆ. ಹೌದು, ಏನಕ್ ನನ್ನ ಸಡನ್ ಆಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ? ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ನೆಮ್ಮದಿ. ದೇವ್ರ ದರ್ಶನ ಮಾಡಿದ್ಮೇಲೆ ನಮ್ ನೋವೆಲ್ಲ ಮರ್ತು ಹೋಗುತ್ತೆ, ಒಂಥರ ಖುಷಿ ಸಿಗುತ್ತೆ. ಅದು ಅಲ್ಲದೆ ನೀನ್ ನಡೆದಿದ್ದೆಲ್ಲ ನೆನೆಸ್ಕೊಂಡು ಕೊರಗ್ತಿದ್ಯಲ್ಲ, ಅದಕ್ಕೆ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ.
ಆಗ್ಲಾದ್ರೂ ನಿನ್ ಮನ್ಸಿಗೆ ನೆಮ್ಮದಿ ಸಿಗ್ಲಿ, ಸಮಾಧಾನ ಆಗ್ಲಿ ಅಂತ. ನೀನ್ ಹೇಳಿದ್ ನಿಜ. ದೇವಸ್ಥಾನಕ್ ಹೋಗ್ ಬಂದ್ಮೇಲೆ ಮನ್ಸಿಗೆ ಎಷ್ಟೊಂದ್ ಸಮಾಧಾನ ಸಿಕ್ತು ಗೊತ್ತಾ? ಅಲ್ವಾ? ಮತ್ತೆ ನಾನ್ ಚಿಕ್ಕವನಿರುವಾಗ ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ನನಗ್ ತುಂಬಾ ಭಯ ಆಗೋಗ್ತಿತ್ತು, ಮೈಯೆಲ್ಲ ನಡ್ಕ ಬರ್ತಿತ್ತು. ಆಗ ಅಪ್ಪ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವ್ರ ಪ್ರಾಂಗಣದಲ್ಲಿ ಕೂಡಿಸ್ತಿದ್ರು. ಎಲ್ಲ ನಿರಾಳ. ಅಮ್ಮ, ಮನೇಲಿ ಟಿವಿ ನೋಡ್ಕೊಂಡು ಎಷ್ಟು ಆರಾಮಾಗಿದ್ದೆ. ದೇವಸ್ಥಾನ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಕರ್ಕೊಂಡು ಹೋಗ್ತಾ ಇದ್ಯಾ? ಏಯ್, ಬಾಯ್ ಮುಚ್ಕೊಂಡ್ ಬಾರೆ. ನಡಿಯೇ, ನಡಿ ಆ ಕಡೆಗೆ. ಲೇ, ಅಲ್ಲೋಡೆ, ಆ ಮಾಧವ ಯಾವ್ದೋ ಹುಡುಗಿ ಜೊತೆ ಎಷ್ಟು ಕ್ಲೋಸ್ ಆಗಿ ಹೋಗ್ತಾ ಇದ್ದಾನೆ. ಅಮ್ಮ, ಹುಡ್ಕ ಅಂದ್ಮೇಲೆ ಹುಡುಗಿ ಫ್ರೆಂಡ್ಸ್ ಇರ್ತಾರಮ್ಮ. ಅದ್ ನನ್ಗೂ ಗೊತ್ತು ಕಣೆ. ಆದ್ರೆ ಯಾವ್ದೋ ಹುಡುಗನ್ಗೆ ಹುಡುಗಿ ಫ್ರೆಂಡ್ ಇದ್ದಾಳೆ ಅಂದ್ರೆ ನಂಬೋದು. ಆದ್ರೆ ಮಾಧವನ್ಗೆ ಹುಡುಗಿ ಫ್ರೆಂಡ್ ಇದ್ದಾಳೆ ಅಂತಂದ್ರೆ ಇಲ್ಲಿ ಏನೋ ನಡೀತಿದೆ ಕಣೆ. ಅಯ್ಯೋ ಅಮ್ಮ, ಅವ್ರಿಗೆ ಮದ್ವೆ ಫಿಕ್ಸ್ ಆಗಿದೆ. ಮೋಸ್ಟ್ಲಿ ಅವ್ರ ಫಿಯಾನ್ಸೇ ಇರ್ಬೇಕು. ಓ ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಆದ್ರೂ ನಂದಕುಮಾರು ಮದ್ವೆಗ್ ಮುಂಚೆನೆ ಮದ್ವೆ ಆಗೋ ಹುಡುಗಿ ಜೊತೆ ಆಚೆ ಹೋಗಕ್ ಬಿಟ್ಟಿದಾನೆ. ಅಯ್ಯಪ್ಪ, ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ ಕಣೆ. ಅಮ್ಮ, ಅವ್ರ ಏನಾದ್ರೂ ಮಾಡ್ಕೊಳ್ಳಿ, ನಾವ್ ಬೇಗ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋಣ ಬಾ. ಹೌದಲ್ಲ, ಸರಿ ಬಾ ಹೋಗೋಣ. ರೀ, ನಿಮ್ ತಂಗಿ ಗಂಡನ್ ದುಡ್ಡು ಇದೆಯಲ್ಲ, ಮುಗಿತಲ್ಲ, ನಮ್ ಸಮಸ್ಯೆಗೆ ಪರಿಹಾರ ಸಿಕ್ತು. ಇನ್ನೇನ್ ಚಿಂತೆ? ಬೇಡ ಕಣೆ ಬೇಡ. ಈ ಪ್ರಪಂಚದಲ್ಲಿ ನಮ್ಗೆ ನೆಂಟರು ಅಂತ ಇರೋರು ಅವ್ರೊಬ್ರೆ. ಸುಮ್ನಿದ್ಬಿಡು ನೀನು. ರೀ, ನಾಳೆದು ನಾಳೆ ನೋಡ್ಕೊಳ್ಳೋಣ. ಮೊದ್ಲು ಇವತ್ತಿನ ಸಮಸ್ಯೆ ಬಗ್ಗೆ ಹರಿಸ್ಕೊಳ್ಳೋಣ. ಈಗ ಅವ್ರ ದುಡ್ಡಿದೆ ತಾನೆ, ಈಗ ಅರ್ಜೆಂಟ್ಗೆ ಅದನ್ನ ಬಳಸ್ಕೊಳ್ಳೋಣ. ಆಮೇಲೆ ಹೇಗಾದ್ರೂ ಮಾಡಿ ಅವ್ರಿಗೆ ವಾಪಸ್ ಕೊಟ್ರಾಯ್ತು. ನಮ್ಗೇನ ದೊಡ್ಡ ವಿಷಯನೇನ್ರಿ? ಬೇಡ ಬೇಡ, ನನ್ಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ. ಸರಿ ಬಿಡಿ, ಯಾರ್ ದುಡ್ಡು ಮುಟ್ಟೋದ್ ಬೇಡ, ಸಂಭಾವಿತರ ತರ ಇದ್ ಬಿಡೋಣ. ಆಮೇಲೆ ಮಗಳ ಮದ್ವೆ ಮುರಿದು ಬೀಳುತ್ತೆ. ತಿರ್ಗಾ ಅವಳನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಯಾವ ಗಂಡು ಮುಂದೆ ಬರಲ್ಲ. ಅವಳನ್ ಮದ್ವೆ ಆಗಿಲ್ಲ ಅಂತ ನಮ್ ಲಾವಣ್ಯನು ಯಾರು ಮದ್ವೆ ಆಗಲ್ಲ. ಇಬ್ರು ಮನೇಲಿ ಕುತ್ಕೊಂಡೇ ಇದ್ ಬಿಡ್ಲಿ, ಸರಿನಾ? ಹಾಗೆಲ್ಲ ಹೇಳ್ಬೇಡ ವೀಣಾ. ಮತ್ತಿಂದೇನ್ರಿ, ಈಗಿನ ಕಾಲದಲ್ಲಿ ದುಡ್ಡು ಇಲ್ದೆ ಮಂತ್ರನೂ ಹೇಳಲ್ಲ, ಹೋಮಕುಂಡದಲ್ಲಿ ಬೆಂಕಿನೂ ಹತ್ಕೊಳ್ಳಲ್ಲ, ತಾಳಿಗೆ ಗಂಟು ಬೀಳಲ್ಲ. ರೀ, ದುಡ್ಡಿದ್ರೇನೆ ಮದುವೆ, ದುಡ್ಡಿದ್ರೇನೆ ಮಸಣ. ಹಾಗಿದ್ರೆ ಭಾವನ್ ದುಡ್ಡನ್ನೇ ಬೆಳೆಸ್ಕೊಳ್ಳೋದಾ? ಹಾ, ಕಣ್ಣಿ ಕೇಳ್ಕೊಂಡ್ ಬನ್ನಿ. ನಾನ್ ಅವಾಗಿಂದ ಅಷ್ಟೊಂದ್ ಹೇಳ್ತಾ ಇದೀನಿ, ಇಷ್ಟೆಲ್ಲಾ ಕಷ್ಟ ಪಡ್ತಾ ಇದೀವಿ, ಈಗ್ಲೂ ನಿಮ್ಗೇನ್ರಿ ಅನುಮಾನ? ನೋಡಿ, ನಾವ್ ಅವ್ರ ದುಡ್ಡು ಬಳಸ್ಕೊಂಡ್ರು ಅವ್ರಿಗೇನು ಗೊತ್ತಾಗಲ್ಲ. ಆಮೇಲೆ ನಿಧಾನಕ್ಕೆ ನಾವು ದುಡ್ಡು ಹೇಗಾದ್ರೂ ಮಾಡಿ ಸೇರ್ಸಿ ಅವ್ರು ವಾಪಸ್ ಕೊಡೋಣ. ಈಗ ಇದಕ್ಕೆ ಒಪ್ಕೊಳ್ಳಿ ನೀವು. ಸರಿ ಬಿಡು, ಹಾಗೆ ಮಾಡೋಣ. ಇನ್ನೇನೇನ್ ಕೆಲಸ ಬಾಕಿ ಇದೆ ನೆನಪಾಗ್ತಾ ಇಲ್ವಲ್ಲ. ನಾಳೆಗೆ ಎಲ್ಲರನ್ನೂ ಕರಿಬೇಕು. ಮತ್ತೆ ಹಾಯ್ ಸುಂದರೇಶ್ ಸರ್. ಹಾ ಸರ್, ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ಹೌದು ಸರ್, ಕೆಲ್ಸಕ್ಕೆ ಬರೋಕ್ಕಾಗಲಿಲ್ಲ. ಹೇಳಿದ್ನಲ್ಲ ಸರ್, ನಮ್ಮ ಅಣ್ಣನ ಮದುವೆ ನಡೀತಾ ಇದೆ ಅಂತ. ಹಾ, ಇನ್ನೊಂದ 3-4 ದಿನ ರಜಾ ಬೇಕು ಸರ್. ಅದಾದ್ಮೇಲೆ ನೈಟ್ ಡ್ಯೂಟಿ ಮಾಡಿ ಎಲ್ಲ ಪ್ಯಾಚ್ ಮಾಡ್ಬಿಡ್ತೀನಿ. ಹೌದು ಸರ್, ನಮ್ಮ ಅಣ್ಣನ ಮದುವೆ ಅಲ್ವಾ ಸರ್, ನಾನೇ ನಿಂತು ಓಡಾಡಿ ಎಲ್ಲ ಕೆಲಸ ನಾನೇ ಮಾಡ್ಬೇಕು ಸರ್. ಓಕೆ ಸರ್, ಬರ್ತೀನಿ. ಹಾಗೆ ಇನ್ವಿಟೇಷನ್ ಮನೆಗೆ ಬಂದೇ ಕೊಟ್ಟಿದ್ದೀನಿ ಸರ್, ನೀವು ಮಿಸ್ ಮಾಡಂಗೆ ಇಲ್ಲ. ಮನೆಯವ್ರನ್ನೆಲ್ಲರೂ ಕರ್ಕೊಂಬರ್ಬೇಕು. ಸರಿ ಸರ್, ಓಕೆ, ಥ್ಯಾಂಕ್ ಯು. ಕೊಟ್ಬಿಡಿ, ಅವರೆಲ್ಲ ಅಲಂಕಾರ ಮಾಡ್ತಾರೆ. ಹಲೋ ಬಿಕ್ತಿ ಅವರೇ, ಚೆನ್ನಾಗಿದ್ದೀರಾ? ಹೋ, ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಮದ್ವೆ ತಯಾರಿ ಎಲ್ಲ ಚೆನ್ನಾಗಾಗ್ತಿದ್ಯಾ? ಹಾ,
ನಮ್ಮನೇಲಿ ಎಲ್ಲ ಚೆನ್ನಾಗಿ ನಡೀತಿದೆ. ಅಲ್ಲಿ ನಿಮ್ ಮನೇಲಿ? ಅಯ್ಯೋ ಅದನ್ನ ಯಾಕೆ ಕೇಳ್ತೀರಾ, ಮನೆ ತುಂಬಾ ಜನ ನೆಂಟ್ರೆಲ್ಲ ಕೋಣೆ ಸೇರ್ಕೊಂಡು ನಿಮ್ ಸೊಸೆನ್ ರೇಗಿಸ್ತಾ ಇದಾರೆ. ನಾನೇನಕ್ ನಿಮಗ್ ಫೋನ್ ಮಾಡ್ದೆ ಅಂದ್ರೆ, ಹೇಳಿ ಬಿಕ್ಕಿಯವ್ರೆ, ಏನ್ ವಿಷಯ? ಬೀಗ್ರೆ ತಾಳಿ ಸರ ತಗೊಂಡ್ರಾ? ಹಾ, ಅಲ್ಲ ನೀವ್ ತಗೊಳ್ಳೋ ಯೋಚನೆಯಲ್ಲಿ ಇರ್ತೀರಾ ಅಂತ ನನಗ್ ಗೊತ್ತು. ನಾನ್ ಯಾಕೆ ಹೇಳ್ತಾ ಇರೋದು ಅಂದ್ರೆ, ಈಗೆಲ್ಲ ಮದುಮಗಳ್ನು ಅಂಗಡಿ ಕರ್ಕೊಂಡ್ ಹೋಗ್ತಾರೆ. ಎಷ್ಟು ಉದ್ದ ಬೇಕು, ಯಾವ ತರ ಪ್ಯಾಟ್ರನ್ ಬೇಕು ಅಂತೆಲ್ಲ ಹೇಳಿ ಕೇಳಿ ಖರೀದಿ ಮಾಡ್ತಾರೆ. ಅದು ಟ್ರೆಂಡು. ಅದಕ್ಕೆ ನೀವು ಆತರ ಏನಾದ್ರೂ ಯೋಚನೆಯಲ್ಲಿ ಇದ್ರೆ, ಇವತ್ ನಮ್ ಮನೇಲಿ ಅರ್ಶಿನ ಶಾಸ್ತ್ರ ಇದೆ, ಅದಕ್ ಮುಂಚೆನೆ ಕರ್ಕೊಂಬನ್ನಿ ಅಂದ್ರೆ ನನ್ ಮಗಳನ್ನ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಬಿಕ್ತಿಯವ್ರೆ, ತಾಳಿ ಸರದ ವ್ಯವಸ್ಥೆ ಎಲ್ಲ ಆಗಿದೆ. ನೀವೇನ್ ಪ್ರಿಯನ ಹೊರ ಕರ್ಕೊಂಡ್ ಬರೋದ್ ಬೇಡ. ನೀವ್ ಆರಾಮಾಗಿ ಅರ್ಶಿನ ಶಾಸ್ತ್ರ ಮುಗಿಸ್ಕೊಳ್ಳಿ. ಓ, ವ್ಯವಸ್ಥೆ ಆಗಿದ್ಯಾ? ಹಾಗಾದ್ರೆ ಪರವಾಗಿಲ್ಲ ಬಿಡಿ. ಅದೇನಂದ್ರೆ, ಕೆಲವರು ಮದ್ವೆಲಿ ಅರ್ಶಿನದ ದಾರ ಹಾಕಿ ಕಳಿಸ್ಬಿಡ್ತಾರೆ, ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಚಿನ್ನದ ಸರ ಹಾಕ್ತಾರೆ. ಅದಕ್ಕೆ ಕೇಳ್ದೆ. ಸರಿ ಸರಿ ಬಿಕ್ತಿಯವ್ರೆ, ನಿಮ್ಗೂ ಕೆಲ್ಸ ಇರುತ್ತೆ ಪಾಪ. ನಾನು ಫೋನ್ ಇಡ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಆಯ್ತು. ಇನ್ನು ಕಟ್ತಾನೆ ಇದೀರಲ್ಲ, ಬೇಗ ಎಲ್ಲ ಕಡೆ ಹಾಕಿ. ಗಿರ್ಜಾ, ನೀನೇನ್ ಇಟ್ಕೊಂಡು ಓಡಾಡ್ತಾ ಇದೀಯಾ? ಅಕ್ಷತೆ ಸಿದ್ಧ ಆಯ್ತಾ? ಅದನ್ನಲ್ಲಿ ಇಟ್ಬಿಡಿ ಅಮ್ಮ. ಇಲ್ಲ ರೀ, ಅದೊಂದು ಬರ್ತದೆ. ಈಗ ಹೋಗಿ ಮಾಡ್ಕೊಂಡ್ಬಿಡ್ತೀನಿ. ಮೀನಾ, ಅಲ್ಲಿ ಯಾವ್ದು ಸರಿಯಾಗಿ ಜೋಡ್ಸೇ ಇಲ್ಲಮ್ಮ, ಬೇಗ ಸಿದ್ಧ ಮಾಡು. ಏನ್ ಗೊತ್ತಾ, ಮನೆಗೆ ಇವತ್ತು ಒಬ್ರು ಅತಿಥಿ ಬರ್ತಾ ಇದಾರೆ. ಹೌದಾ ಮಾವ? ಯಾರದು? ಬೆಳಗಿಂದ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಮೀನಾ, ಯಾರು ಅಂತ ಮಾತ್ರ ಬಾಯೇ ಬಿಡ್ತಿಲ್ಲ ನಿಮ್ಮ ಮಾವ. ಹೇಳಿಯಪ್ಪ ಯಾರು ಅದು ಅಂತ. ಸಿನಿಮಾದವ್ರೇನಾದ್ರು ಪರಿಚಯ ಆಗ್ಬಿಟ್ರ ಹೇಗೆ? ಅವ್ರೇನಾದ್ರು ಬರ್ತಿದಾರ? ಯಾರು ಅಂತ ಈಗಲೇ ಹೇಳ್ಬಿಡ್ತೀನಾ? ನಿಮ್ಗೆ ಗೊತ್ತಾಗತ್ತ ಆಮೇಲೆ ಯಾರು ಅಂತ. ಅಲ್ಲಿ ತನಕ ಸಸ್ಪೆನ್ಸ್. ನಿಮ್ ಜೊತೆ ಮಾತಾಡ್ತಾ ನಾನು ಕೆಲಸನೇ ಮಾಡ್ಬಿಟ್ಟೆ. ಮಾಧವ, ನೀನೇನು ಇಲ್ಲಿ? ನಾ ಹೇಳಿದ್ದೆ ತಾನೆ ಶಾಸ್ತ್ರ ಶುರು ಆದ್ಮೇಲೆ ಕರಿತೀನಿ, ಅಲ್ಲಿ ತನಕ ರೆಸ್ಟ್ ಹೋಗೋ ಅಂತ. ಯಾಕೆ ಬಂದೆ? ಅಪ್ಪ, ರೂಮ್ ನಲ್ಲಿ ಇದ್ದು ಬೋರ್ ಆಗ್ತಿತ್ತು. ಅದಕ್ಕೆ ಏನಾದ್ರೂ ಸ್ವಲ್ಪ ಕೆಲಸ ಇದ್ರೆ ನಾನು ಹೆಲ್ಪ್ ಮಾಡೋಣ ಅಂತ ಅನ್ನಿಸ್ತಪ್ಪ. ಹಲೋ ಬ್ರದರ್, ನೀನೇನು ಕೆಲಸ ಮಾಡೋದ್ ಬೇಡ. ನೋಡು, ನಿನ್ಗಿಬ್ರು ತಮ್ಮಂದ್ರಿದ್ದಾರೆ, ನಾವ್ ಮಾಡ್ತೀವಿ, ನೀನೇನ್ ಸ್ಟ್ರೈನ್ ಮಾಡ್ಬೇಡ, ಸರಿನಾ? ಹೌದು ಕಣೋ ಮಾಧವ. ನೋಡು, ಕಾಲ್ ಬೇರೆ ಮುರ್ಕೊಂಡಿದ್ಯಾ. ಮದುಮಗನ ಕೈಲಿ ಯಾರೋ ಕೆಲಸ ಮಾಡಿಸ್ತಾರೇನಾ? ಇನ್ನೊಂದೇನ್ ಗೊತ್ತೇನ್ರೋ, ಇವತ್ತು ನಮ್ಮನೆಗೆ ಒಬ್ರು ಮುಖ್ಯವಾದ ಅತಿಥಿ ಬರ್ತಾ ಇದ್ದಾರೆ. ಮುಖ್ಯವಾದ ಅತಿಥಿನ? ಯಾರಪ್ಪ ಅವರು? ನಮ್ ಸಂಬಂಧಿಕರ, ನೆಂಟ್ರಾ, ಅಥವಾ ಫ್ಯಾಮಿಲಿ ಫ್ರೆಂಡ್ಸಾ? ಅಪ್ಪ, ಯಾರಪ್ಪ ಅವರು? ನಮ್ಗೆಲ್ಲ ಗೊತ್ತಿರೋರ ಅಥವಾ ನಿಮಗೆ ಮಾತ್ರ ಗೊತ್ತಿರೋರ? ಅವ್ರು ಬರೋ ತನಕ ಸಸ್ಪೆನ್ಸ್. ಬಂದೆ ತಾಳು. ಅಣ್ಣ ಅಣ್ಣ, ಯಾರಿರ್ಬೋದು ಆ VIP? ಇದೊಳ್ಳೆ ಕ್ಲಿಫ್ ಹ್ಯಾಂಗರ್ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ನಮ್ಮನ್ನ. ಯಾರಿರ್ಬೋದು? ಅಪ್ಪ ಈ ಲೆವೆಲ್ ಸಸ್ಪೆನ್ಸ್ ಇರ್ತಿದಾರೆ ಅಂದ್ರೆ ಅವ್ರು ಯಾರೋ ಸ್ಪೆಷಲ್ ಪರ್ಸನ್ ಆಗಿರ್ತಾರೆ. ಎಲ್ಲೋ ಡರ್ಟಿ ಫೆಲೋಸ್. ಸೇಮ್ ಪಿಂಚ್. ಏ ರಕ್ಷಾ, ನೀನ್ ನಾರ್ಮಲ್ ಆಗಿ ಬಂದ್ರೆ ಮಂಗನ್ ತರ ಬರ್ತೀಯ. ಈ ತರ ಜಂಪ್ ಮಾಡ್ಕೊಂಡೆಲ್ಲ ಬಂದ್ಬಿಟ್ರೆ ಮಂಗನ ಫಿಕ್ಸ್ ನೀನು. ಅಣ್ಣ ಏನು ನೀನು ಕೇಳಿಸ್ಕೊ, ನಾನು ಇಂಪಾರ್ಟೆಂಟ್ ಮ್ಯಾಟರ್ ಹೇಳೋಣ ಅಂತ ಬಂದಿದ್ದೀನಿ, ಗೊತ್ತಾ? ಅದೇನಪ್ಪ ಅದು ಇಂಪಾರ್ಟೆಂಟ್ ವಿಷಯ? ಅದೆಲ್ಲ ಅಷ್ಟು ಈಸಿಯಾಗಿ ಹೇಳಕ್ಕಾಗಲ್ಲ. ತಾಕತ್ತಿದ್ರೆ ಗೆಸ್ ಮಾಡಿ. ಏಯ್ ಕುಳ್ಳಿ, ಮೊದ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ಯಾ. ತಲೆ ಮೇಲೆ ಕುಕ್ಕಿದ್ರೆ ಬೇಸ್ಮೆಂಟ್ ಕುಗ್ಬಿಡ್ಬೇಕು. ಹೇಳೆ. ಏಯ್, ಇವತ್ ಮನೆಗೆ ಒಂದ್ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಿದಾರೆ, ಗೊತ್ತಾ? ರಕ್ಷಾ, ನೀನು ಹೊಗಳಬೇಕು ಅಂದ್ರೆ ಆ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ನೀನು ನಮ್ಗೆ ಹೇಳ್ಬೇಕು. ಅದ್ ಮಾತ್ರ ನಮಗ್ ಗೊತ್ತಿಲ್ಲ. ಬನ್ನಿಲಿ. ಗೊತ್ತಿಲ್ಲ ಅಂದ್ಮೇಲೆ ಅದ್ ಯಾವ ಮುಖ ಇಟ್ಕೊಂಡು ನಮ್ಮ ಎದುರುಗಡೆ ನಿಂತಿದ್ದೀರಾ? ಡರ್ಟಿ ಫೆಲೋಸ್. ಅಣ್ಣ, ಈ ವೇಸ್ಟ್ ಫೆಲೋಸ್ ಜೊತೆ ನೀನ್ ಟೈಮ್ ಪಾಸ್ ಮಾಡು, ನನಗೆ ತುಂಬಾ ಕೆಲಸ ಇದೆ. ಬರವಲ್ಲ ಬಾ.